ಮಹಾಶಯರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ, ಹಾಸನ ಜಿಲ್ಲಾ ಅರಕಲಗೂಡು ತಾಲೂಕು ಹುಲಿಕಲ್ ದೇವಸ್ಥಾನದ ಹಿಂಭಾಗ ಶ್ರೀ ಲಕ್ಷ್ಮೀ ನರಸಿಂಹರ ದೇವಸ್ಥಾನ ಹಾಗೂ ಕಲ್ಯಾಣ ಮಂಟಪ ಕಾರ್ಯ ಅದ್ಭುತವಾಗಿ ನಡೆಯುತ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು ಮತ್ತು ಪರಸ್ಥಳದವರು, ಅನೇಕ ಬಂಧು ಮಿತ್ರರು ತಾವೆಲ್ಲ ತನು ಮನ ಧನು ಎಲ್ಲವನ್ನ ಕಳಿಸಿದ್ದೀರಿ. ಆ ಸಂತೋಷವಾಗಿ ನಿಮಗೆ ದೇವರು ಎಲ್ಲರಿಗೂ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತಾ, ನಮ್ಮ ಹುಲಿಕಲ್ ನಿವೃತ್ತ ಪೊಲೀಸ್ ಕಮಿಷನ್ ಕಸ್ತೂರಿ ರಂಗನ್ ಅಧ್ಯಕ್ಷರ ಪರವಾಗಿ ನಾವು ಅನಂತ ವಂದನೆಗಳನ್ನ ತಿಳಿಸುತ್ತಿದ್ದೇವೆ. ಹುಲಿಕಲ್ ಗ್ರಾಮಸ್ಥರಿಂದ ಎಲ್ಲರಿಗೂ ಅನಂತ ವಂದನೆಗಳನ್ನ ತಿಳಿಸುತ್ತಾ ಇದ್ದೇವೆ. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಯೂಟ್ಯೂಬ್ ಮಾಮ್ ಹುಲಿಕಲ್ ಅವರ ಅನಂತ ವಂದನೆಗಳು. ಇಂದಿನ ವಿಶೇಷ: ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ದೇವಸ್ಥಾನದ ಹಿಂಭಾಗದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ವಿಗ್ರಹ ಸ್ಥಾಪನೆ ಮಾಡುವ ಮಹತ್ವದ ನಿರ್ಧಾರವನ್ನು ಊರಿನ ಹಿರಿಯರು ಮತ್ತು ಮುಖ್ಯಸ್ಥರು ಕೈಗೊಂಡಿದ್ದಾರೆ. ದಿನಾಂಕ 25-08-2025 ಇಂದು ಊರಿನವರೆಲ್ಲರೂ ಸೇರಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಈ ಪವಿತ್ರ ಕ್ಷಣದಲ್ಲಿ ಪಾಲ್ಗೊಂಡ ಎಲ್ಲರೂ ಭಗವಂತನ ಕೃಪೆಗೆ ಪಾತ್ರರಾದರು. ದೇಶದಲ್ಲಿ ವಿದೇಶದಲ್ಲಿ ಇರುವ ಎಲ್ಲರಿಗೂ ನಿಮ್ಮ ಕುಟುಂಬ, ಮಕ್ಕಳಿಗೆ, ಸ್ನೇಹಿತರಿಗೆ ಈ ವಿಡಿಯೋವನ್ನು ತಲುಪಿಸಿ. ದೇವಸ್ಥಾನಕ್ಕಾಗಿ ತನು ಮನ ಧನದಿಂದ ಯಾರು ಸಮರ್ಪಿಸಬೇಕೆಂದುಕೊಂಡರೂ ದೇವಸ್ಥಾನದ ಬ್ಯಾಂಕ್ ಖಾತೆ ವಿವರಗಳನ್ನು ನೀಡಲಾಗಿದೆ. ನಿಮ್ಮ ಉದಾರ ಮನಸ್ಸಿನಿಂದ ನೀವು ಬಯಸಿದಷ್ಟು ಕಾಣಿಕೆ ನೀಡಬಹುದು. ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಇನ್ನೊಂದು ವಿಶೇಷವೇನೆಂದರೆ, ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದ ದೇವಸ್ಥಾನದ ಹಿಂಭಾಗದಲ್ಲಿ ಇನ್ನೇನು ಕೆಲವೇ ದಿವಸಗಳಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ದೇವರ ಪ್ರತಿಷ್ಠಾಪನೆಯಾಗಲಿದೆ. ತಾವು ಎಲ್ಲರೂ ಉದ್ಯೋಗದಲ್ಲಿದ್ದೀರಿ. ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ತಾವೆಲ್ಲ ದೇಶ ಮತ್ತು ವಿದೇಶಗಳಲ್ಲಿದ್ದೀರಿ. ಇಲ್ಲಿ ಎಲ್ಲರೂ ಸಾಮೂಹಿಕವಾಗಿ ತಿಳಿಸುವುದೇನೆಂದರೆ, ಆ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಅಲ್ಲಿ ಆಗಿರ್ತಕ್ಕಂಥ ವೆಚ್ಚಗಳು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ತಾವೆಲ್ಲ ತನು ಮನ ಧನುಗಳನ್ನ ಸಮರ್ಪಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಹೇಗೆ ಸಮರ್ಪಿಸುವುದು ಎಂಬುದಾಗಿ ತಾವೆಲ್ಲರೂ ಯೋಚನೆ ಮಾಡುತ್ತಿರಬಹುದು. ನೀವು ವಿದೇಶದಲ್ಲಿದ್ದರೂ ಪರವಾಗಿಲ್ಲ, ದೇಶದಲ್ಲಿದ್ದರೂ ಪರವಾಗಿಲ್ಲ, ನೀವು ಮನೆಯಲ್ಲಿದ್ದರೂ ಪರವಾಗಿಲ್ಲ, ನಿಮ್ಮ ಫೋನ್ ಪೇ ಅಥವಾ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ಹಾಕಿರುತ್ತೇವೆ. ತಾವು ಆ ಅಕೌಂಟ್ ನಂಬರಿಗೆ ತಾವು ಉದಾರವಾಗಿ ಹಣವನ್ನ ಕಳಿಸಬಹುದು ಎಂದು ತಿಳಿಸುತ್ತೇನೆ. ಹನಿ ಹನಿ ಗೂಡಿದರೆ ಹಳ್ಳ, ತನೆ ತನೆ ಗೂಡಿದರೆ ಬಳ್ಳ. ನಮ್ಮತ್ತ ದುಡ್ಡರು ಹಣವಿರಬಹುದು, ಕೆಲವು ಕಾರ್ಯಕ್ರಮವನ್ನ ನಾವು ಮಾಡಲು ಸಾಧ್ಯವಿರುವುದಿಲ್ಲ. ಆದರೆ ಅದಕ್ಕೆ ಮುಖ್ಯವಾಗಿ ನಿಂತಿರ್ತಕ್ಕಂಥ ಊರಿನ ಪ್ರಮುಖರು ನಾವು ಕಳಿಸತಕ್ಕಂಥ ಹಣ ಸದುಪಯೋಗವಾಗಲಿ ಎಂದು ಲೆಕ್ಕಾಚಾರವಾಗಿ ತಮ್ಮ ಹಿತಮಿತಗಳಲ್ಲಿ ಕಾರ್ಯವನ್ನ ನೆರವೇರಿಸಿ ನಮ್ಮನ್ನು ಎಲ್ಲರನ್ನೂ ಆ ದೇವರ ದರ್ಶನಕ್ಕಾಗಿ ಒಮ್ಮೆ ಕರೆಯುತ್ತಾರೆ. ನಾವು ಹೋಗಿ ನಮ್ಮ ಊರಿನ ದೇವರಲ್ಲಿ ದರ್ಶನ ಮಾಡಿದಾಗ ನಮಗೆ ಅದರ ಪರಮಾನಂದವೇ ಬೇರೆ. ಆದೊಟ್ಟು ಮಾಮ ಹುಲಿಕಲ್ ದೇವಸ್ಥಾನದ ಬ್ಯಾಂಕ್ ಅಕೌಂಟ್ ಇದೆ. ತಾವು ಈ ಅಕೌಂಟಿಗೆ ಹಣವನ್ನು ಹಾಕಬಹುದು. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮ. ಹುಲಿಕಲ್ಗೆ ಮೈಸೂರಿನಿಂದ ಮತ್ತು ಬೆಂಗಳೂರಿನಿಂದ ಬರ್ತಕ್ಕಂತಹ ಬಸ್ ಟೈಮ್ ಇದೆ ನೋಡಿ. ಬೆಂಗಳೂರು ಹತ್ತಿ ಹುಲಿಕಲ್ಲಿಗೆ ಬಂದು ಇಳಿದ ತಕ್ಷಣ
ಅಲ್ಲಿ ನಿಮಗೆ ಕಸ್ತೂರಿ ರಂಗನ್ ವೃತ್ತ ಎಂಬುದಾಗಿ ಕಾಣಿಸುತ್ತದೆ. ಅಲ್ಲಿ ಹಾಗೆ ನೀವು ಸ್ವಲ್ಪ ಮುಂದಕ್ಕೆ ತಿರುಗಿ ನೋಡಿದರೆ ನಮ್ಮ ಊರಿನ ಬಹಳ ಅದ್ಭುತವಾದಂತಹ ರಾಜಗೋಪುರ ನಿಮಗೆ ಕಾಣಿಸುತ್ತದೆ. ಬನ್ನಿ, ಸ್ವಾಗತ ಸುಸ್ವಾಗತ ಹಾಸನ ಜಿಲ್ಲೆ ಅರಕಲಗೂಡು ಹುಲಿಕಲ್ ದೇವಸ್ಥಾನಕ್ಕೆ. ದೇವಸ್ಥಾನದ ಮಹಾಗೋಪುರವನ್ನು ನೋಡಿ ಧನ್ಯರಾಗಿ. ಬನ್ನಿಮ್ಮ, ಹುಲಿಕಲ್ಲಿನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀನಿವಾಸರಾಗಿರ್ತಕ್ಕಂತಹ ನಮ್ಮ ಶ್ರೀನಿವಾಸರ ಅನುಗ್ರಹದಿಂದ ತಾವೆಲ್ಲರೂ ಮನೆಯಲ್ಲಿ ಕುಳಿತು ನೋಡಿ ದರ್ಶನ ಮಾಡಿ ನಿನಗೆ ತನು ಮನ ಧನ ಕಳಿಸಬೇಕೆಂದರೆ ಬ್ಯಾಂಕ್ ಅಕೌಂಟ್ ಇದೆ, ಕಳಿಸಬಹುದು. ವೀಕ್ಷಕರೇ, ಇವರು ಹುಲಿಕಲ್ ಕೇಳಿದ ಮನೆ ರಾಮಣ್ಣ ಅಯ್ಯಂಗಾರ್ ಅವರ ಮಗ ಸಂಪತ್ತ ಅಯ್ಯಂಗಾರ್. ಇವರು ನಮ್ಮ ದೇವಸ್ಥಾನದ ಹಿಂದುಗಡೆ ಇರತಕ್ಕಂತಹ ಮನೆಯನ್ನ 7 ಲಕ್ಷವನ್ನ ಕೊಟ್ಟು ದೇವಸ್ಥಾನಕ್ಕೆ ಸಮರ್ಪಿಸಿದ್ದಾರೆ. ಗೂಡಿದರೆ ಹಳ್ಳ, ತೆನೆ ಗೂಡಿದರೆ ಬೆಳ್ಳ ಎಂಬುವ ಹಾಗೆ ಎಲ್ಲರೂ ನಮ್ಮ ಕೈಲಾದಂತಹ ಸಹಾಯವನ್ನ ಮಾಡಿ ಆ ದೇವಸ್ಥಾನದ ಹಿಂದುಗಡೆ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿಯವರ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಕಾರ್ಯಕ್ರಮವನ್ನ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಹಣವನ್ನು ಕೊಡಬಹುದು, ಆದರೆ ಅಲ್ಲಿ ನಿಂತು ಕಾರ್ಯಕ್ರಮವನ್ನು ಮಾಡುವುದು ಕಷ್ಟ. ಆದರೆ ಅಲ್ಲಿ ಇರ್ತಕ್ಕಂಥ ಮುಖ್ಯಸ್ಥರಾದವರು ಎಲ್ಲರೂ ಮಾಡ್ತಾ ಇದ್ದಾರೆ. ಬನ್ನಿ, ಹುಲಿಕಲ್ ಸೇವಾ ಟ್ರಸ್ಟ್ ಹುಲಿಕಲ್ ದೇವಸ್ಥಾನದ ಬ್ಯಾಂಕ್ ಅಕೌಂಟ್ ನಂಬರ್ ಇದೆ. ತಾವು ನಿಧಾನವಾಗಿ ಪೂರ್ತಿ ವಿಡಿಯೋ ನೋಡಿ ಕಳಿಸಬೇಕಾಗಿ ವಿನಂತಿ. ಸಂಪತ್ತ ಅಯ್ಯಂಗಾರ್ ಅವರು ತಮ್ಮ ದೇವಸ್ಥಾನಕ್ಕೆ ಸಾವಿರಾರು ಜನಕ್ಕೆ ಅನುಕೂಲವಾಗಲಿ ಎಂಬುದಾಗಿ ತಮ್ಮ ನಿರಂತರ ಸೇವೆಯಲ್ಲಿ ತಮ್ಮ ಕೈಯಲಾದಷ್ಟಂತಹ ಹಣವನ್ನು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ನಮ್ಮ ಮನೆ ಇರುವಂಥ ಸಂಜಾಲ ಕಟ್ಟೆ ಇದೆ, ಜಿಲೇಬಿ ಮನೆ. ಅದು ನಮ್ಮ ದೇವಸ್ಥಾನ ಸೇರಿಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಮಾಡ್ತಿದ್ದಾರೆ. ಅದನ್ನು ಪಡ್ಕೊಳ್ಬೇಕು. ಅದಕ್ಕೆ 7 ಲಕ್ಷವರೆಗೂ ನಾವು ಕೊಡಬೇಕಾಗಿರೋದು. ಆ ಸಂದರ್ಭದಲ್ಲಿ ಅವರ ಮತ್ತೆ ದೇವಸ್ಥಾನ ಸಂಬಂಧವನ್ನ ಕಾಂಟ್ಯಾಕ್ಟ್ ಮಾಡುವಾಗ ನಾನು ಬಹುಪಾಲು ಉದ್ದೇಶದ ಪಾಲನ್ನು ನಾನು ಬೆಳೆಸ್ಕೊಳ್ತೀನಿ ಅಂತ ಭರವಸೆ ಕೊಟ್ಟಿದ್ದು ನಮಗೆಲ್ಲ ಬಹಳ ಪ್ರೋತ್ಸಾಹ ಕೊಡಬೇಕಾಯಿತು. ಬನ್ನಿ, ಭಗವಂತನನ್ನ ದರ್ಶನವನ್ನ ಮಾಡೋಣ. ಮತ್ತೊಮ್ಮೆ ಮನೆಯಲ್ಲೇ ಕುಳಿತು ಇಂತಹ ದರ್ಶನ ಪಡೆಯುವುದು ನಮ್ಮ ಸೌಭಾಗ್ಯವಲ್ಲವೇ? ಎಷ್ಟೋ ಜನ ನಿಮ್ಮ ಯೂಟ್ಯೂಬ್ ಚಾನಲ್ ಮನೆಯಲ್ಲೇ ಕುಳಿತು ನೀವು ನಡೆಸತಕ್ಕಂತಹ ಕಾರ್ಯಕ್ರಮವನ್ನ ನಾವು ನೋಡಿ ಆನಂದಿಸುತ್ತಿದ್ದೇವೆ ಎಂದು ಎಲ್ಲರೂ ಆನಂದ ಪಡ್ತಾ ಇದ್ದಾರೆ. ಗೋದಾದೇವಿಯವರ ಆ ಧನುರ್ಮಾಸದಲ್ಲಿ ಬಂದ ಸಮಯಗಳಲ್ಲಿ ಎಲ್ಲರೂ ಸೇರಿ ತಿರುಪ್ಪಾವೈ ಹೇಳಿ ಎಲ್ಲರೂ ಕೊಂಡಾಡುತ್ತಾರೆ. ಗೋದಾದೇವಿ ಎಂದರೆ ಎಲ್ಲರಿಗೂ ಅಷ್ಟು ಪಂಚಪ್ರಾಣ. ಮತ್ತು ನಮ್ಮ ಆಳ್ವಾರ್, ನಮ್ಮ ಆಚಾರ್ಯರು, ಭಗವಂತನಿಗೆ ನಾವೆಲ್ಲ ಆಚಾರ್ಯರಿಗೆ ನಮಸ್ಕರಿಸುತ್ತಾ ಅವರ ಆಶೀರ್ವಾದ ಸದಾ ಇರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಇದೇ ದೇವಸ್ಥಾನದ ಹಿಂದೆ ಹಿಂದಾಗ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ದೇವಸ್ಥಾನವನ್ನ ಪ್ರತಿಷ್ಠಾಪನೆ ಮಾಡಲು ನಮ್ಮ ಊರಿನ ಹಿರಿಯರು ಎಲ್ಲರೂ ನಿಶ್ಚಯಿಸಿದ್ದಾರೆ. ಅಕೌಂಟ್ ನಂಬರ್ ಇದೆ. ನೀವು ಈಗಲೇ ವಿಡಿಯೋವನ್ನು ಪೂರ್ತಿ ನೋಡಿ ಆನಂತರ ಹಾಕಿ ಎಂದು ನಾವು ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ನಮ್ಮೂರಿನ ಮುಖ್ಯಸ್ಥರಾದಂತಹ ದೇವಸ್ಥಾನದ ಎಲ್ಲಾ ಕಾರ್ಯಕ್ರಮಗಳನ್ನ ತಾವು ಮುಂದೆ ನಿಂತು ಮಾಡತಕ್ಕಂತಹ
ನಿಯುಕ್ತ ಪೊಲೀಸ್ ಕಮಿಷನರ್ ಕಸ್ತೂರಿರಂಗನ್ ಮತ್ತು ಹಾಗೂ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ನರಸಿಂಹಸ್ವಾಮಿಯವರ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಬಹಳ ಒಂದು ಮನಸ್ಸು ಮಾಡಿದ್ದಾರೆ. ಆದ್ದರಿಂದ ನಾವೆಲ್ಲ ಒಂದು ನನ್ನ ಬೆನ್ನು ಇವೆಲ್ಲ ಕೂಡಿ ನಮ್ಮ ಆ ಬ್ಯಾಂಕ್ ಅಕೌಂಟಿಗೆ ಹಾಕಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಮತ್ತೊಮ್ಮೆ ಅಲ್ಲಿ ಅರ್ಚಕರಾದಂತಹ ಮೈಸೂರಿನವರು ಅಲ್ಲಿ ಕಲ್ಯಾಣೋತ್ಸವ ಸಮಯದಲ್ಲಿ 2 ಮಂಗಳಾರ ಮಾತನ್ನು ಹೇಳಿದ್ದಾರೆ. ಕೇಳ ಬನ್ನಿ. ಸ್ವಾಮಿಯವರ ದೇವಸ್ಥಾನದ ಸಮಿತಿಯ ವತಿಯಿಂದ ಇನ್ನೊಂದು ದೊಡ್ಡ ಸಂಕಲ್ಪವನ್ನ ಭಗವಂತ ಮಾಡಿಸಿದ್ದಾನೆ. ಆ ಸಂಕಲ್ಪ ತಮ್ಮೆಲ್ಲರ ಸಹಕಾರದೊಂದಿಗೆ ಆಗಬೇಕು. ಸ್ವಯಂ ಮನ ಧನ ಎಲ್ಲರೂ ಸಹ ಗೊತ್ತಾಗುತ್ತದೆ. ಹಾಗಾಗಿ ಈ ಒಂದು ಮಹತ್ಕಾರ್ಯದ ವಿಷಯ ಏನಪ್ಪ ಅಂತಂದ್ರೆ, ಇದೇ ದೇವಾಲಯದ ಆವರಣದಲ್ಲಿ ಕೇವಲ ಶ್ರೀನಿವಾಸ ಒಬ್ಬರೇ ಇದ್ರೆ ಸಾಲದು. ಅದೇ ರೀತಿಯಾಗಿ ದುಷ್ಟರನ್ನ ಶಿಕ್ಷಿಸುವುದಕ್ಕೆ ದಶಾವತಾರಗಳಲ್ಲಿ ಮುಂದಾಗಿರತಕ್ಕಂತಹ ಪ್ರಹ್ಲಾದನನ್ನ ಉದ್ದೇಶಿಸಿದಂತಹ ಹಿರಣ್ಯಕಶಿಪುವಿಗೆ ಮೋಕ್ಷವನ್ನು ಕೊಟ್ಟಂತಹ ಸ್ವಾಮಿ ನರವೂ ಅಲ್ಲ ಸಿಂಹವೂ ಅಲ್ಲ, ಎರಡೂ ರೂಪಗಳಿಂದ ಕೂಡಿರತಕ್ಕಂತಹ ನರಸಿಂಹ ಶಾಂತ ರೀತಿಯಲ್ಲಿ ಲಕ್ಷ್ಮಿಯಿಂದ ಹೊರಗೂಡಿ ಈ ಒಂದು ಆವರಣದಲ್ಲಿ ನಡೆಸಬೇಕು ಅಂತಕ್ಕಂತಹ ಒಂದು ಸಂಕಲ್ಪವನ್ನು ಮಾಡಿದ್ದಾನೆ. ಆ ಸಂಕಲ್ಪದಂತೆ ಇದೇ ಗರ್ಭಗೃಹದ ಹಿಂಭಾಗದಲ್ಲಿರ್ತಕ್ಕಂಥ ಆವರಣದಲ್ಲಿ ಸ್ವಾಮಿಯ ಒಂದು ಆಲಯವನ್ನು ನಿರ್ಮಾಣ ಮಾಡಬೇಕು ಎಂಬ ಸಂಕಲ್ಪವಾಗಿದೆ. ಈಗಾಗಲೇ ಅದಕ್ಕೆ ಜಾಗವನ್ನು ಸಹ ನೋಡಾಗಿದೆ. ಆ ಹಿಂದೆ ಇರತಕ್ಕಂಥ ಏನು ಒಂದು ಮನೆ ಅಥವಾ ಜಾಗ ಇದೆ, ಅದಕ್ಕೆ ತೇರು ಮನೆ ಸಂಪರ್ಕ ಇಲಾಖೆಯವರು ಸುಮಾರು 8 ಲಕ್ಷವನ್ನ ದಾನ ಮಾಡಿ ಆ ಒಂದು ಜಾಗವನ್ನ ಲಕ್ಷ್ಮೀ ನರಸಿಂಹನ ಸನ್ನಿಧಿಗಾಗಿ ತೆಗೆದುಕೊಟ್ಟಿದ್ದಾರೆ. ಅವರ ಕುಟುಂಬದವರಿಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಆಯುರ್ವೇದ ಐಶ್ವರ್ಯವನ್ನು ಹಾಗೆಯೇ ಆಲಯವನ್ನು ನಿರ್ಮಾಣ ಮಾಡತಕ್ಕಂಥದ್ದು, ಸ್ವಾಮಿಯ ಬಿಂಬವನ್ನು ಪ್ರತಿಷ್ಠೆ ಮಾಡತಕ್ಕಂಥದ್ದು, ಆ ರೀತಿಯಾಗಿ ಮಾಡುವಂಥವರಿಗೆ 7 ತಲೆಮಾರು ಆ ಭಗವಂತ ರಕ್ಷಣೆಯನ್ನು ಕೊಡ್ತಾನೆ ಇರತಕ್ಕಂತಹ ಸಂಕಲ್ಪದಂತೆ ಆ ಸ್ವಾಮಿಯ ಕೃಪೆ ಎಲ್ಲರ ಮೇಲೆ ಇರತಕ್ಕಂತಹ ನಿಟ್ಟಿನಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಒಂದು ಆಲಯದ ನಿರ್ಮಾಣ, ಮೂರನೆಯ ಲಕ್ಷ್ಮೀ ನರಸಿಂಹಸ್ವಾಮಿಯವರ ದಿವ್ಯ ಕಮಲೀಯ ಸುಂದರ ವಿಗ್ರಹ ಅರ್ಚಾವತಾರ ರೂಪಿಯಾಗಿ ಬಿಂಬ ಪ್ರತಿಷ್ಠೆ ಆಗಬೇಕಾಗಿದೆ. ಹಾಗೆಯೇ ಕಲ್ಲಿನಿಂದ 13 ಮುಖಾಲು ಮತ್ತು 13 ಮುಖಾಲು ಆಲಯದ ನಿರ್ಮಾಣವಾಗಿ ವಿಮಾನ ಗೋಪುರ ನಿರ್ಮಾಣ, ಸಾಮಾನ್ಯವಾಗಿ 3 ಮುಖಾಲು ಅಡಿಯ ಲಕ್ಷ್ಮೀ ನರಸಿಂಹಸ್ವಾಮಿಯವರ ದೃಢ ಪ್ರತಿಷ್ಠಾಪನೆಯಾಗಬೇಕಾಗಿದೆ. ಈಗಾಗಲೇ ಅದಕ್ಕೆ ಸಫಲಿಯಿಂದ ತಿರುಪತಿಯಿಂದ ಸಫಲಿಯನ್ನು ಸಹ ಕರ್ಕೊಂಡು ಆ ವಿಗ್ರಹವನ್ನು ಮಾಡತಕ್ಕಂಥ ಸಂಕಲ್ಪವನ್ನು ಮಾಡಿರ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಶಿಲೆಯನ್ನ ಸೆಲೆಕ್ಟ್ ಮಾಡಿ ಆ ಶಿಲಾ ವಿಗ್ರಹಕ್ಕಾಗಿ ಆ ಜಾಗದಲ್ಲಿ ಹೋಗಿ ಸಭೆಯವರು ನೋಡಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಈಗಾಗಲೇ 1 ಲಕ್ಷ ಅಡ್ವಾನ್ಸ್ ಸಹ ಕೊಟ್ಟಾಗಿದೆ. ಇಷ್ಟೆಲ್ಲ ಕಾರ್ಯಗಳು ಅತ್ಯಂತ ಶೀಘ್ರವಾಗಿ ನಡೀತಾ ಇದೆ. ಇನ್ನು ಒಂದು ಆಲಯ ನಿರ್ಮಾಣ ಮತ್ತು ಪ್ರತಿಷ್ಠಾದ ಕಾರ್ಯಗಳಿವೆ. ಹಾಗೆ ಪಕ್ಕದಲ್ಲಿ ಒಂದು ಮಂಟಪವನ್ನು ಸಹ ನಿರ್ಮಾಣ ಮಾಡಬೇಕು ಅಂತಕ್ಕಂತಹ ಸಂಕಲ್ಪವಾಗಿದೆ. ಎಲ್ಲವೂ ಸೇರಿ ಸುಮಾರು ಇವತ್ತಿನ ಕಾಲಕ್ಕೆ 60 ಲಕ್ಷ ರೂಪಾಯಿಗಳ ಒಂದು ಅಂದಾಜು ಆಗ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ಬರುವ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ತಮ್ಮ ಧನವನ್ನು ಸಹಾಯ ಮಾಡಿ ಆಲಯ ನಿರ್ಮಾಣ ಮತ್ತು ಮಂಟಪ ನಿರ್ಮಾಣ ಕಾರ್ಯವನ್ನು ನಡೆಸಿಕೊಳ್ಬೇಕು ಅಂತ ಹೇಳಿ ದೇವಸ್ಥಾನದ ಪರವಾಗಿ ಸಭೆಯನ್ನು ಮಾಡಿದ್ದಾರೆ. ಈ ಒಂದು ಮಹತ್ವವಾಗಿರ್ತಕ್ಕಂಥ ಕಾರ್ಯ ಮುಂದಿನ
ಉತ್ತರಾಯಣದ ಒಳಗಡೆ ಸ್ವಾಮಿ ಪ್ರತಿಷ್ಠೆ ಆಗೋಗ್ಬೇಕು ಅನ್ನತಕ್ಕಂಥ ರೀತಿಯಲ್ಲಿ ನಾವು ಎಲ್ಲ ಸಂಕಲ್ಪವನ್ನು ಮಾಡೋಣ. ಶ್ರೀನಿವಾಸನಲ್ಲಿ ಸಂಕಲ್ಪವನ್ನು ಮಾಡಿ ಲಕ್ಷ್ಮೀ ನರಸಿಂಹಸ್ವಾಮಿಯವರನ್ನ ಕರೆದುಕೊಂಡು ಬಂದು ಈ ಒಂದು ದಿವ್ಯ ಸನ್ನಿಧಿಯಲ್ಲಿ ಆಲಯ ಪ್ರದಕ್ಷಿಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ತಿರುಪತಿಯಲ್ಲಿ ಯಾವ ರೀತಿಯಾಗಿ ಶ್ರೀನಿವಾಸನ ದರ್ಶನ ಮಾಡಿದ ನಂತರ ಆಚಾರ್ಯರ ದರ್ಶನ, ಹಾಗೆಯೇ ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ಯೋಗಾನಂದನ ದರ್ಶನವನ್ನು ಹೇಗೆ ತಿರುಮಲದಲ್ಲಿ ಮಾಡ್ತೀವೋ ಅದೇ ರೀತಿಯಾಗಿ ಆಲಯದ ಆವರಣದಲ್ಲಿ ಪ್ರದಕ್ಷಿಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಆಳ್ವಾರ ಆಚಾರ್ಯರ ಆಂಡಾಳತಾಯಿಯ ದರ್ಶನವನ್ನು ಮಾಡಿ ಹಾಗೆಯೇ ಲಕ್ಷ್ಮೀ ನರಸಿಂಹನನ್ನ ದರ್ಶಿಸಿ ಆಲಯ ಪ್ರದಕ್ಷಿಣೆಯನ್ನು ಮಾಡತಕ್ಕಂಥ ಒಂದು ಸೌಭಾಗ್ಯ ನಮಗೆಲ್ಲ ಸಿಕ್ಕಲಿದೆ. ಹಾಗಾಗಿ ಈ ಒಂದು ಮಹತ್ ಕಾರ್ಯಕ್ಕೆ ಮತ್ತೊಮ್ಮೆ ಮೊದಲೊಮ್ಮೆ ನಮ್ಮಲ್ಲಿ ವಿಜ್ಞಾನಿಸುತ್ತಾ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ವಿಶ್ವವಿದ್ಯಾಲಯವಾಗಿ ಇರತಕ್ಕಂತಹ ಹಲವು ದೇವಾಲಯಗಳಲ್ಲಿ ಪ್ರಧಾನವಾಗಿ ಅಹೋಬಿಲ ಅನ್ನತಕ್ಕಂಥದ್ದು ಪ್ರಸಿದ್ಧ ಸುಪ್ರಸಿದ್ಧ ಕ್ಷೇತ್ರ. ಆ ಅಹೋಬಿಲ ಕ್ಷೇತ್ರದಲ್ಲಿ ಇರತಕ್ಕಂತಹ ನವನಾರಸಿಂಹರನ್ನು ನೋಡಬೇಕಾದ್ರೆ ನಾವು 7 ದಿನಗಳಲ್ಲಿ ಪುಣ್ಯ ಮಾಡಿರಬೇಕು. ಅತಿ ಹೆಚ್ಚು ಸಾಲವನ್ನು ಮಾಡಬೇಕು. ಯಾರೋ ಪುಣ್ಯ ಮಾಡಿರತಕ್ಕಂಥವರಿಗೆ ಮಾತ್ರ ಅದು ಲಭ್ಯವಾಗುತ್ತೆ. ಅಂತಹ ನವನಾರಸಿಂಹರ ವಿಗ್ರಹವನ್ನು ಈ ಒಂದು ಆಲಯದಲ್ಲಿ ವಿಮಾನ ರೂಪದಲ್ಲಿ ವಿಗ್ರಹವನ್ನು ಪ್ರತಿಷ್ಠೆ ಮಾಡಬೇಕು. ಶಿಲಾ ಬಿಂಬವನ್ನೇ ಅಲ್ಲಿ ವಿಗ್ರಹ ಮಾಡಿಸಿ ಪ್ರತಿಷ್ಠೆ ಮಾಡಬೇಕು ಎಂಬ ಸಂಕಲ್ಪದೊಂದಿಗೆ ಅದಕ್ಕೆ ಗಾಯನವನ್ನು ಸಹ ಮಾಡ್ತಾ ಇದ್ದೆ. ಸುಮಾರು 50 ವಿಗ್ರಹಕ್ಕೆ 1,25,000 ಸಹ ಆಗ್ತಾ ಇದೆ. ಆ ರೀತಿಯಾಗಿ 9 ವಿಗ್ರಹಗಳನ್ನು ಮಾಡಿಸ್ತಕ್ಕಂತಹ ನವಗ್ರಹಗಳ ರೀತಿಯಲ್ಲಿ ಪ್ರತಿಷ್ಠೆ ಮಾಡತಕ್ಕಂಥ ಸೇವಾ ಗ್ರಂಥಗಳಿಗೆ ಯಾವ ಯಾವ ನರಸಿಂಹ ಅನುಗ್ರಹ ಬೇಕೋ ಅಂತ ನವನಾರಸಿಂಹರ ಸರ್ಕಾರಗಳು ಸೇವೆಯನ್ನು ವಹಿಸಿಕೊಂಡು ನವನಾರಸಿಂಹರ ವಿಗ್ರಹವನ್ನು ಮಾಡಿಸಿಕೊಡುವುದು, ಹಾಗೆಯೇ ವಿಮಾನ ಗೋಪುರವನ್ನು ಕಟ್ಟಿಸಬೇಕಾದರು, ಗರ್ಭಗೃಹ ನಿರ್ಮಾಣ, ಹಾಗೆಯೇ ಸ್ವಾಮಿಯ ಪೀಠವನ್ನು ಮಾಡಿಸಿಕೊಡತಕ್ಕಂಥದ್ದು, ಗರ್ಭಗೃಹದ ಬಾಗಿಲನ್ನು ಮಾಡಿಸಿಕೊಡತಕ್ಕಂಥದ್ದು, ಲಕ್ಷ್ಮೀ ನರಸಿಂಹನಿಗೆ ಆಭರಣ ಮರ್ಯಾದೆಗಳನ್ನು ಮಾಡಿಸಿಕೊಡತಕ್ಕಂಥದ್ದು, ಹಾಗೆ ಪ್ರಭಾವವನ್ನು ಮಾಡಿಸಿಕೊಡತಕ್ಕಂಥದ್ದು, ಈ ರೀತಿಯಲ್ಲಿ ಬೇಕಾದಷ್ಟು ಸೇವೆಯನ್ನು ಮಾಡುವುದಕ್ಕೆ ಮುಂದೆ ಅವಕಾಶ ಇದೆ. ಪ್ರಧಾನವಾಗಿ ಈಗ ಆಗಬೇಕಾಗಿರತಕ್ಕಂಥದ್ದು ಗರ್ಭಗೃಹ ನಿರ್ಮಾಣ, ವಿಮಾನ ಗೋಪುರ ನಿರ್ಮಾಣ, ನೂತನ ಗೃಹಲಿಂಗ ನಿರ್ಮಾಣ, ನವನಾರಸಿಂಹರ ಬಿಂಬ ನಿರ್ಮಾಣ, ಇಷ್ಟು ಪ್ರಧಾನವಾಗಿ ಆದರೆ ಆಮೇಲೆ ಸ್ವಾಮಿ ಇಲ್ಲಿಗೆ ಬಂದು ದೇವಸ್ಥಾನ ಆನಂದದಲ್ಲಿ ಒಮ್ಮೊಟ್ಟಾಗಿ ಅವರಿಗೆ ಯಾರ ಹಸ್ತದಿಂದ ಯಾವ ಸೇವೆಯನ್ನು ಮಾಡಿಸಿಕೊಡಬೇಕು ಅಂತಕ್ಕಂಥ ಯೋಗವು ಸಂಕಲ್ಪವು ಇರುತ್ತೆ. ಆ ನಿಟ್ಟಿನಲ್ಲಿ ಎಲ್ಲವೂ ಸಹ ಆಗುತ್ತೆ. ಇದಕ್ಕೆ ಭಕ್ತಾದಿಗಳು ಸಹಕರಿಸಬೇಕು ಅಂತ ಹೇಳಿ ವಿಜ್ಞಾಪಿಸುತ್ತಾ ಈ ಒಂದು ಮಹತ್ ಕಾರ್ಯವನ್ನ ಸಾಹಿತ್ಯ ನನಗೆ ಉಂಟಾಗಿದ್ದಾರೆ. ಹಾಗಾಗಿ ಪೂರ್ವಜನ್ಮದ ಸುಕೃತದಿಂದ ಲಕ್ಷ್ಮೀ ನರಸಿಂಹನ ಪ್ರತಿಷ್ಠೆ ಮಾಡತಕ್ಕಂಥ ಯೋಗ ನನಗಿದ್ರೆ ಖಂಡಿತವಾಗಿ ನಾನೇ ಒಂದು ಪ್ರತಿಷ್ಠೆಯನ್ನು ಮಾಡಿಸ್ತೀನಿ. ಅದಕ್ಕೆ ತಮ್ಮೆಲ್ಲರ ಒಂದು ಮಹದ ಆಶೀರ್ವಾದ ಇರಬೇಕು. ಆ ಸ್ವಾಮಿ ಆಶೀರ್ವಾದವೂ ಸಹ ಇರಬೇಕು. ಆ ಸೇವೆ ಮಾಡತಕ್ಕಂಥ ಭಾಗ್ಯ ನನಗೆ ಕರುಣಿಸಿ ಅಂತ ಹೇಳಿ ಸುದೀಯವಾಗಿ ನಮ್ಮಲ್ಲಿ ವಿಜ್ಞಾಪಿಸುತ್ತಾ ದೇವಸ್ಥಾನದ ವತಿಯಿಂದ ಈಗಾಗಲೇ ನಮಗೆಲ್ಲ ತಿಳಿಸಿರ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿಯವರ ಸನ್ನಿಧಿಯ ನಿರ್ಮಾಣದ ಕಾರ್ಯಕ್ಕಾಗಿ ಒಂದು ಪಾಂಪ್ಲೆಟ್ ಒಂದು ರೋಷನ್ ಮಾಡಿಸಿ ಎಲ್ಲಾ ಕಡೆಯಲ್ಲೂ ಇವತ್ತಿನ ದಿವಸ ಪಾಂಪ್ಲೆಟ್ ರೋಷನ್ ಮಾಡಿದ್ರೆ ಯಾರು ಓದೋದಿಲ್ಲ. ಟ್ವಿಟರ್ ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲ ಆಗಿದ್ರೆ ಅತ್ಯಂತ ಫಾಸ್ಟ್ ಆಗಿ ಎಲ್ಲ ಪ್ರಚಾರ ಆಗುತ್ತೆ. ಅದರಿಂದ ದೇವಸ್ಥಾನಕ್ಕೆ ಫಂಡ್ಗಳು ಹೆಚ್ಚಾಗಿ ಬರುತ್ತೆ. ನಿರ್ಮಾಣಕ್ಕೆ QR ಕೋಡ್ ಇತ್ಯಾದಿಗಳ ದೇವಸ್ಥಾನ ನಿರ್ಮಾಣದ ಒಂದು QR ಕೋಡ್ ಬ್ಯಾಂಕ್ ಅಕೌಂಟ್ ಇತ್ಯಾದಿಗಳನ್ನ ಪಾಂಪ್ಲೆಟ್ ಅಲ್ಲಿ ಹಾಕಿಬಿಟ್ರೆ ಆಟೋಮೆಟಿಕ್ ಆಗಿ ಸೇವೆಯನ್ನು ಮಾಡಿಸ್ತಕ್ಕಂಥ ಭಕ್ತಾದಿಗಳು ಕಳಿಸ್ಕೊಡ್ತಾರೆ. ಇದು ತಕ್ಷಣ ಮಾಡಿದ್ರೆ ಇಮಿಡಿಯೇಟ್ ಆಗಿ ಕೆಲಸ ಶುರುವಾಗುತ್ತೆ. ಹಾಗಾಗಿ ಈ ಒಂದು ಕೆಲಸವನ್ನು ದೇವಸ್ಥಾನ ಸಮಿತಿಯವರು ಮಾಡಿ ದೇವಸ್ಥಾನದ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಹಾಗೆ ತಪಸ್ಸಿಯವರು ಬೆಂಗಳೂರು ಮುಖಾಂತರವಾಗಿ ತಿರುಪತಿಯಿಂದ ಹೊರಟು ಬರ್ತಾ ಇದ್ದಾರೆ. ಇನ್ನಿಲ್ಲ ಕೈಲ ಅಂತ ಗೊತ್ತಿಲ್ಲ, ಫೋನ್ ಮಾಡಿದ್ದಾರೆ, ಕಾಂಟ್ಯಾಕ್ಟ್ ಮಾಡ್ತೀನಿ. ತಪಸ್ಸಿಯವರು ಅಧಿಕಾರಿಗಳು ಪದಾಧಿಕಾರಿಗಳು ಇದ್ದು ಏನೇನು ಸಮಸ್ಯೆಗಳಿದೆ, ಏನೇನು ಯಾವ ರೀತಿಯಾಗಿ ಆಲಯದ ನಿರ್ಮಾಣದ ಬಗ್ಗೆ ಏನೇನು ವಿಚಾರ ಮಾಡಬೇಕು ಅದನ್ನ ಮಾಡಿಕೊಂಡು ಆ ದೇವಸ್ಥಾನದ ನಿರ್ಮಾಣ ಕಾರ್ಯವನ್ನು ಸಹ ಅತ್ಯಂತ ಶೀಘ್ರವಾಗಿ ಮಾಡತಕ್ಕಂಥ ಒಳ್ಳೆಯ ತಪತಿ ನಮಗೆ ಸಿಕ್ಕಿದ್ದಾರೆ. ಹಾಗಾಗಿ ತಪತಿಗಳು ಬಂದ ನಂತರ ಆ ವಿಚಾರವನ್ನು ಮಾಡಿ ಆನಂತರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಈಗ ಕಲ್ಯಾಣ
ಕ್ಷಮೆ ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಿತಂ. ಕೈನ ಇಟ್ಕೊಳ್ಳಿ ಮುಂದಕ್ಕೆ. ಬನ್ನಿ ಒಂದ್ 3-4 ಜನ ಬನ್ನಿ. ವಿಜಯಣ್ಣ ಅವರು ಕನ್ವೀನರ್ ಸಾಹೇಬರು